ಹಾಯ್ ಗೈಸ್, ನಾನು ನಿಮ್ಮ ಹೂನಾಡು ಅಭಿಲಾಷ್. ಇವತ್ತೇನಿದು ಕಾಳುಗಳಲ್ಲಿ ತೋರಿಸ್ತಾವನು ಈ ಥರ ಅಂತ ಕನ್ಫ್ಯೂಸ್ ಆಗ್ಬೋದು. ಈ ಥರ ಬಾಡಿ ಬೇಕಂದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ದಪ್ಪ ಆಗಬೇಕು ಅಂದರೆ, ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂದರೆ ನೋಡಿ ಹೇಳ್ತೀನಿ. ಬೆಲ್ಲ ಮತ್ತು ಮೊಳಕೆ ಕಟ್ಟಿರ್ತಕ್ಕಂಥ ಕಾಳು ಅಂದರೆ ಕಡಲೆಕಾಳು ಮತ್ತು ಹೆಸರು ಕಾಳು ಮತ್ತು ಶೇಂಗಾ, ಇವನ್ನ ನೆನೆಸಿರೋದನ್ನ ಮತ್ತು ಮೊಳಕೆ ಮಾಡಿ ಇದನ್ನು ಚೆನ್ನಾಗಿ ತಿನ್ನಬೇಕು. ವರ್ಕೌಟ್ಗಿನ ಬಿಫೋರೇ ಇದನ್ನು ತಿಂದು ಮತ್ತು ಆಮೇಲೆ ನಾರ್ಮಲ್ ಎಕ್ಸಸೈಸ್ ಮಾಡಿ, ಆಮೇಲೆ ನೀವು ಯಾವುದಕ್ಕೆ ವರ್ಕೌಟ್ ಮಾಡಬೇಕು ಅಂತಿರುತ್ತೆ, ಬೈಚಿಪ್ಸ್ ವರ್ಕೌಟ್ ಮಾಡ್ತೀರಾ, ಟ್ರೈಚಿಪ್ಸ್ ವರ್ಕೌಟ್ ಮಾಡ್ತೀರಾ, ಇಲ್ಲ ಲೆಗ್ಸ್ ವರ್ಕೌಟ್ ಮಾಡ್ತೀರಾ, ಇಲ್ಲಾಂದರೆ ಶೋಲ್ಡರ್ ವರ್ಕೌಟ್ ಮಾಡ್ತೀರಾ, ಡಿಫ್ರೆಂಟ್ ವರ್ಕೌಟ್ಸ್ ಇದೆ. ಆ ವರ್ಕೌಟ್ ನೀವು ಮಾಡಿದ್ರೆ ಸಾಕು. ನಾನು ಇವತ್ತು ಮಾಡ್ತಾ ಇರೋ ವರ್ಕೌಟು ಬೈಚಿಪ್ಸ್ ವರ್ಕೌಟು ತುಂಬ ಚೆನ್ನಾಗಿ ಬಂತು. ನೀವು ನೋಡಿ ಅಬ್ಸರ್ವ್ ಮಾಡಿ. ನಾನು ಜಾಸ್ತಿ ವರ್ಕೌಟ್ ಮಾಡಲ್ಲ, ಒಂದು 20ರಿಂದ 30 ನಿಮಿಷದೊಳಗಡೆ ವರ್ಕೌಟ್ ಮಾಡ್ತೀನಿ, ಆಮೇಲೆ ಜಾಸ್ತಿ ವರ್ಕೌಟ್ ಮಾಡಲ್ಲ. ನೋಡಿ ನಮ್ಮ ಬಾಡಿ ಯಾವ ಥರ ಮೇಂಟೈನ್ ಮಾಡಿದ್ದೀನಿ ಅಂತ. ನೀವು ಈ ಥರ ಮೇಂಟೈನ್ ಮಾಡಬೇಕಂದ್ರೆ ಕಂಟಿನ್ಯೂಸ್ಲಿ ಡೆಡಿಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಬಾಡಿ ಮೇಂಟೆನೆನ್ಸ್ಗೆ. ನೀವು ಯಾವ ಥರ ಮೇಂಟೈನ್ ಮಾಡಬೇಕು ಅಂದರೆ ಜಸ್ಟ್ 20 to 30 ಮಿನಿಟ್ಸ್ ವರ್ಕೌಟ್ ಮಾಡಿದ್ರೆ ಸಾಕು. ನಿಮ್ಮ ಬಾಡಿ ನಿಮ್ಮ ಮಾತು ಕೇಳಬೇಕು, ಆ ಥರ ನೀವು ವರ್ಕೌಟ್ ಮಾಡಿ. ಇಷ್ಟು ಹೇಳಿ ನಾನು ಮುಗಿಸ್ತಾಯಿದ್ದೀನಿ. ಜೈ ಶ್ರೀರಾಮ್.